ನಮಸ್ಕಾರಪ್ಪ ಎಲ್ಲ ಮಂದಿಗೆ. ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ದೋಸ್ತರೇ. ನಾವು ಇವತ್ತು ಎಲ್ಲಿದ್ದೀವ್ರಿಪ್ಪ ಅಂತಂದ್ರೆ ಕೊಪ್ಪಳದ ಒಂದು ಗವಿಸಿದ್ದೇಶ್ವರ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದೇವಿ ದೋಸ್ತರೇ. ನೀವು ನೋಡ್ತಾ ಇರೋದು ನೋಡ್ರಿಪ್ಪ, ಮಹಾದಾಸೋಹ ಅಂತ ಕಾಣತ್ತಿದ್ವಿ. ದ್ವಾರ ಬಾಗಿಲದಾಗದೀವಿ ನಾವು. ಆಕ್ಚುಲಿ ಹೇಳ್ಬೇಕಂದ್ರೆ ಬಹಳ 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 ಚೆನ್ನಾಗಿರುವಂತ ವ್ಯವಸ್ಥೆ ಅಂತ ಹೇಳ್ಬೋದು. ಈ ವ್ಯವಸ್ಥೆಯಲ್ಲಿ ಬಂದು ನಾವು ಪ್ರಸಾದ ತಗೊಂಡಿದ್ದು ಬಹಳ ಖುಷಿ ಆಯ್ತು. ಆಕ್ಚುಲಿ ನಾನು ಬಹಳ ಒಂದು ಟೆಂಪಲ್ಗೆ, ದೇವಸ್ಥಾನಗಳಿಗೆ ಭಾಳ ಕಡೆ ಅಡ್ಡಾಡೇವಿ. ಆದ್ರೆ ಈ ತರ ಒಂದು ವ್ಯವಸ್ಥೆ, ಈ ತರ ಒಂದು ಏನೈತೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಬಹಳ ಒಂದು ಕಡಿಮೆ, ಬಹಳ ಚೆನ್ನಾಗಿರುವಂತ ಪ್ರಸಾದದ ವ್ಯವಸ್ಥೆ ಮಾಡೋರ. ಬುಂದೆ, ಅದೇ ರೀತಿ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಇದು ಮತ್ತು ಮಡಿಕೆ ಕಾಳು ಪಲ್ಯ, ಅನ್ನ ಸಾಂಬಾರು ಮಸ್ತ್ ಆಗಿರುವಂತ ಮಸ್ತ್ ಆಗಿರುವಂತ ಅನ್ನ ಪ್ರಸಾದ ಇತ್ತು. ಆ ಒಂದು ಕಾರಣದಿಂದ ನಾವು ಇಲ್ಲೇ ಬಂದು ಏನ್ರಿಪ್ಪ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಒಂದು ಪುಣ್ಯ ಮಾಡೇವ್ರಿಪ್ಪ ಅನ್ನೋ ಒಂದು ಫೀಲ್ಗೆ ನಾವು ಇವತ್ತು ಬಂದ್ವಿ. ಬಹಳ ಚೆನ್ನಾಗಿತ್ತು ಇಲ್ಲೆಲ್ಲ ಪ್ರಸಾದ ವ್ಯವಸ್ಥೆ. ಹಂಗ ನೀವು ಈ ಕಡೆ ಕೊಪ್ಪಳ ಜಾತ್ರೆಗೆ ಪ್ರತಿ ವರ್ಷನೂ ಕೂಡ ವಿಜೃಂಭಣೆಯಿಂದ ಜಾತ್ರೆ ಆಗುತ್ತೆ. ಈ ಕಡೆ ಬಂದ್ರೆ ಕೊಪ್ಪಳ ಜಾತ್ರೆಗೆ ಬಂದು ಇದು ಮಾಡ್ರಿ, ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ರಿ. ಹಂಗ ಪ್ರಸಾದ ವ್ಯವಸ್ಥೆ, ಪ್ರಸಾದವನ್ನ ತಗೊಳ್ರಿ. ಮತ್ತೆ ಏನ್ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಗವಿಸಿದ್ದೇಶ್ವರ ಅಜ್ಜಾರಿಗೆ ಸೇವೆಯನ್ನ ಹಂಗ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ನಿಮ್ಗೆಲ್ಲಾನು ಕೂಡ ಪಾವನ ಆಗುತ್ತೆ ಅಂತೇಳಿ ನನ್ನ ಕಡೆಯಿಂದ ಹೇಳ್ತೀನಿ. ಶೇರ್ ಮಾಡ್ಕೊಂತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಎಲ್ಲರಿಗೂ ಕೂಡ. ದೋಸ್ತರ ನೋಡ್ರಿಪ್ಪ, ಇದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಕೊಪ್ಪಳದ ಗವಿಸಿದ್ದೇಶ್ವರರ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದೇವಿ. ದಾಸೋಹದ ಒಂದು ಪಾಳೆ ಮಾಡಿ ನಿಂತೇವಿ. ಮಸ್ತ್ ಆಗಿರುವಂತ ದಾಸೋಹದ ಒಂದು ವಿಡಿಯೋ ನೋಡಾಗಿದ್ದೀರಿ. ಇಲ್ಲಿ ನೋಡ್ರಿಪ್ಪ, ಬಹಳ ಒಂದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಬಹಳ ಒಂದು ಹೇಳ್ಬೇಕ್ರಿ ಅಂತಂದ್ರ ಇಲ್ಲಿ ಬಹಳ ಚೆನ್ನಾಗಿರುವಂತ ಒಂದು ವ್ಯವಸ್ಥೆ ಮಾಡ್ಯಾರ. ಬಹಳ ಒಂದು ಕ್ಯೂ, ಎಷ್ಟು ಒಂದು ನೋಡ್ಬೇಕಂತಂದ್ರ ಇಲ್ಲಿ ನಿಮ್ಗೆ ಕಾಣಾಕತೈತಿ. ನೋಡ್ರಿ ಜನ ಎಷ್ಟು ಸಿಕ್ಕಾಬಿಡೋ ಜನ ಇಲ್ಲಿ ಇದು ಮಾಡತ್ತಾರ, ಕಾಣಾಕತೈತಿ ನಿಮ್ಗೆ. ನಾವು ಕೂಡ ಈಗ ಪ್ರಸಾದವನ್ನ ತೆಗೆದುಕೊಳ್ಳಾಕ ಹೊಂಟೇವಿ. ಎಷ್ಟು ಒಂದು ಸ್ವಚ್ಛಂದವಾದ ಒಂದು ವಾತಾವರಣವನ್ನ ಇಲ್ಲಿ ನಿರ್ಮಾಣ ಮಾಡಿದಾರಂತ ಇಲ್ಲಿ ಗೊತ್ತಾಗತೈತಿ. ನೋಡ್ರಿ ಎಲ್ಲಿ ಕೂಡ ಕಸ ಕಡ್ಡಿ, ಎಷ್ಟೊಂದು ಸ್ವಚ್ಛವಾದ ಒಂದು ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡ್ಯಾರ. ಆದ್ರೂ ಕೂಡ ಮೆಚ್ಚಬೇಕು. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಯ ಒಂದು ಮಠಕ್ಕೆ ಬಂದೇವಿ. ಎಷ್ಟು ಚೆನ್ನಾಗಿ ಇಲ್ಲಿ ಹಾಗೂ ಅಕ್ಷರ ಜೋಳಿಗೆ ಕೌಂಟರ್ ನಲ್ಲಿ ತಾವು ಭೇಟಿಯಾಗಿ ದಯವಿಟ್ಟು ಗಮನಿಸಿ. ಸನ್ಮಾನದ ಸದ್ಭಾವದ ದೋಸ್ತರ ನೋಡ್ರಿ ದೋಸ್ತರ ನೋಡ್ರಿಪ್ಪ, ಎಷ್ಟು ಚೆನ್ನಾಗಿರುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ನಾವು ಕೂಡ ಇವಾಗ ಮುಂದುಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿಪ್ಪ, ಎಷ್ಟು ಚೆನ್ನಾಗಿ ಇಲ್ಲಿ ಎಲ್ಲ ಭಕ್ತಾದಿಗಳು ಸೇರಿ ಎಷ್ಟು ಚೆನ್ನಾಗಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ರಿಪ್ಪ, ಶಾಂತತೆ ಕಾಪಾಡಿ ಅಂತ ಒಂದು ಸಣ್ಣದಾದ ಬೋರ್ಡ್ ಕಾಣಾಕತ್ತೈತಿ. ಹಂಗೆ ನೋಡ್ರಿ ಎಲ್ಲರೂ ಕೂಡ ನಾವು ಸಾಲುಗಟ್ಟಿ ಕ್ಯೂನಲ್ಲಿ ನಿಂತುಬಿಟ್ಟು ಒಬ್ಬೊಬ್ಬರಾಗಿ ಏನ್ರಿಪ್ಪ ಅಂತಂದ್ರೆ ಪ್ಲೇಟ್ಗಳನ್ನು ತೆಗೆದುಕೊಳ್ಳಾಕತ್ತೇವೆ. ಪ್ಲೇಟುಗಳನ್ನು ತೆಗೆದುಕೊಂಡ ನಂತರ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು. ಆ ಪ್ರಸಾದವನ್ನು ತೆಗೆದುಕೊಂಡು ಹೋದ ಮ್ಯಾಲ ಏನ್ರಿಪ್ಪ ಅಂತಂದ್ರೆ ಸ್ವರ್ಗದ ಸುಖವನ್ನು ನಾವು ಕಾಣ್ತೀವಿ. ಯಾಕ್ರಿಪ್ಪ ಅಂತಂದ್ರೆ ಅಂಥ ಒಂದು ವ್ಯವಸ್ಥೆ ಇಲ್ಲಿ ಏನ್ರಿಪ್ಪ ಅಂತಂದ್ರೆ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಾಗ ಮಾಡ್ಯಾರ. ದೋಸ್ತ್ರ ನೋಡ್ರಿಪ್ಪ, ಎಷ್ಟು ಚೆನ್ನಾಗಿರುವಂಥ ವ್ಯವಸ್ಥೆ ಇಲ್ಲಿ ಕಾಣಾಕತ್ತಂತ. ನಾಡು ಕೂಡ ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಮುಂದುಗಡೆ ಹೊಂಟ್ವಿ. ಆ್ಯಕ್ಚುಲಿ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಜಾತ್ರಾ ಮಹೋತ್ಸವ ಏನ್ರಿಪ್ಪ ಅಂತಂದ್ರೆ ತೇರಾಗಿ 2-3 ದಿನದ ನಂತರ ನಾವು ಕೂಡ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ವಿ. ದೋಸ್ತರ ನೋಡಿದ್ರಿ, ಫೈನಲಿ ನಾವು ಕೂಡ ಈ ಅನ್ನ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದೀವಿ. ಈಗ ನೋಡ್ರಿ, ಇಲ್ಲಿ ಅಂಗಡಿ ಏನಪ್ಪ ಅಂತಂದ್ರೆ ಸಿಹಿ, ಹಾಲು, ತುಪ್ಪ, ರೊಟ್ಟಿ, ಪಲ್ಯ ಅಂಥೇಳಿ ಎಷ್ಟು ಚೆನ್ನಾಗಿ ಇಲ್ಲಿ ಬೋರ್ಡ್ಗಳನ್ನು ಬರ್ದಾರ. ನೋಡ್ರಿ, ಎಲ್ಲ ತಾಯಂದಿರು ಏನಪ್ಪ ವಾಲಂಟಿಯರ್ಸ್ ಅಂತ ಹೇಳ್ಬೇಕು. ಎಲ್ಲ ತಾಯಂದಿರು ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಇಲ್ಲಿ ಯಾವ್ಯಾವ ರೀತಿಯಾದಂಥ ಪ್ರಸಾದವನ್ನು ಕೊಡ್ತಾರಂತ ನಿಮ್ಗೆ ಗೊತ್ತಾಗ್ತಾ ಇದೆ, ನೋಡ್ತಾ ಇದ್ರಿ. ದೋಸ್ತರ ಹೇಳ್ಬೇಕ್ರಿಪ್ಪ ಅಂತಂದ್ರೆ
ಇಲ್ಲಿ ಪ್ರಸಾದ ತಗೊಳ್ಳೋದು, ಆಶೀರ್ವಾದವನ್ನು ಪಡೆದುಕೊಳ್ಳೋದು ಬಹಳ 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 ನಂಗೆ ಖುಷಿ ಕೊಡುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇಂಥ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಬಂದು ನೋಡಿ ನಾವು ಇದು ಮಾಡೋದು ನೋಡಿರಿ. ರೊಟ್ಟಿ ನೋಡಿರಿ ಎಷ್ಟು ಚೆನ್ನಾಗಿರುವಂಥ ರೊಟ್ಟಿ, ಬುಂದೆ ಹಾಕಿದ್ರೆ, ರೊಟ್ಟಿ ಹಾಕಿದ್ರೆ, ಹಂಗೆ ಬದ್ನಿಕಾಯಿ ಪಲ್ಯ ಹಾಕಿದ್ರೆ, ಹಂಗೆ ಬ್ಯಾಳೆ ಪಲ್ಯ ಹಾಕಿದ್ರೆ, ಹಂಗೆ ಬ್ಯಾಳೆ ಪಲ್ಯ ಹಾಕ್ಕೊಂಡು ನಾವು ಕೂಡ ಮುಂದೆ ಹೊಂಟೀವಿ ನೋಡ್ರಿ. ಇಲ್ಲಿ ಪ್ಲೇಟ್ನಾಗ ರೊಟ್ಟಿ, ಬುಂದೆಕಾಳು, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ. ಸ್ವರ್ಗ ರೀ ಇದು, ಸ್ವರ್ಗ. ಹಂಗೆ ಹಿಂಗೆ ಅಲ್ರಿ ಇದು, ಸ್ವರ್ಗ ಅಂತ ಹೇಳ್ಬೇಕಿದ್ನ. ಆ್ಯಕ್ಚುಲಿ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಒಂದು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದರೂ ಅದರದ್ದೇ ಆದಂಥ ಒಂದು ಏನ್ರಿಪ್ಪ ಅಂತಂದ್ರೆ ನಾವು ವೈವಿಧ್ಯತೆಯನ್ನು ಕಾಣ್ಬೋದು. ಎಷ್ಟು ಚೆನ್ನಾಗಿರುವಂಥ ಸ್ವಚ್ಛತೆಯನ್ನು ಇಲ್ಲಿ ಮೇಂಟೈನ್ ಮಾಡ್ಯಾರಪ್ಪ ಅಂತಂದ್ರೆ ನೋಡಿರಿ. ಎಲ್ಲ ಭಕ್ತಾದಿಗಳ ಇಲ್ಲಿ ಪಾತ್ರೆ ಏನ್ರಿಪ್ಪ ಪ್ಲೇಟ್ಗಳನ್ನ ತೊಳೆದ್ಬಿಟ್ಟು ಇಲ್ಲಿ ನೋಡಿರಿ ವ್ಯಾಲಂಟಿಯರ್ಸ್ ಚೆಕ್ ಮಾಡ್ತಿರ್ತಾರೆ. ನೀವು ಪ್ರಸಾದವನ್ನು ಸ್ವಲ್ಪನಾದರೂ ವೇಸ್ಟ್ ಮಾಡಿರಿ ಅಂತ ಚೆಕ್ ಮಾಡ್ತಿರ್ತಾರೆ ಅವ್ರು. ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ತೆಗೆದುಕೊಂಡು ಪ್ರಸಾದವನ್ನು ತಗೊಂಡ್ರೆ ಬಹಳ 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 ಇಲ್ಲಿ ಇದು ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿರಿ ನೀವು ಸುತ್ತಮುತ್ತಲಲ್ಲಿ ಯಾವುದೇ ಒಂದು ಸಣ್ಣದಾದಂಥ ಒಂದು ಏನ್ರಿಪ್ಪ ಅಂತಂದ್ರೆ ಇದನ್ನು ಕಾಣಂಗಿಲ್ಲ. ಇಲ್ಲಿ ಹೇಳ್ಬೇಕ್ರಿ ಅಂತಂದ್ರೆ ಏನ್ರಿ ಮುಸುರಿ ಚೆಲ್ಲಿದ್ದಾಗಿರಲಿ ಅಥವಾ ಆ ಕಡೆ ಈ ಕಡೆ ಕಸ ಚೆಲ್ಲಿದ್ದಾಗಲಿ ಬಹಳ 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 ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ಯಾರ. ದೋಸ್ತರ ಇಲ್ಲಿ ನೋಡ್ರಿಪ್ಪ ಕಾಣಾಕತ್ತಿ ಎಲ್ಲ ರೀತಿಯಾದಂಥ ಒಂದು ಏನಪ್ಪ ದೇಣಿಗೆ ಸಂಗ್ರಹ ಮಾಡುವಂಥ ಕೊಠಡಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇಲ್ಲಿ ಕಾಣಾಕತ್ತೈತಿ. ಇದು ಅಜ್ಜರ ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ತದೆ ಸರ್. ಇದು ಅಮೌಂಟ್ ಅದು ಅಕ್ಷರ ಜೋಳಿಗೆ ಏನಪ್ಪ ಅಂದ್ರೆ ಮಕ್ಕಳ ವಸತಿ ನಿಲಯ ವಿದ್ಯಾಭ್ಯಾಸಕ್ಕಾಗಿ ನೀವು ಪ್ರತಿ ತಿಂಗಳು ಎಷ್ಟು ಕೊಡ್ಬೇಕಂತೀರಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ. ನೀವು 50 ರೂಪಾಯಿ ಕೊಟ್ರಪ್ಪ ಅಂದ್ರೆ ಅದು ಮಂತ್ಲಿ ನಿಮ್ಮ ಅಕೌಂಟಿಂದ ಆ ದಿನಾಂಕದಿಂದ ಹೋಗ್ಬಿಡ್ತೇವೆ. ತಿಂಗಳ ಅಷ್ಟು ಅಮೌಂಟ್ ದೇಣಿಗೆ ಸರ್. ಮಠಕ್ಕೆ ಹೋಗಿ ಭಕ್ತಿ ಪ್ರೀತಿಯಿಂದ ಇದು ಮಠಕ್ಕೆ ಹೋಗುತ್ತೆ ಸರ್. ಅದು ಅಕ್ಷರ ಜೋಳಿಗೆ ಏನಪ್ಪಾ ಅಂದ್ರೆ ವಸತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು 5,000 ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಹೋಗುತ್ತೆ. ಪ್ರತಿ ವರ್ಷ ಇದೆ ಸರ್. ಇಲ್ಲ ಸರ್, ವರ್ಷ ತರಾ ವರ್ಷನ ಇದೇ ರೀತಿ ಇತ್ತು ಸರ್. ಪ್ರಸಾದ ಎಲ್ಲಾ ರೀತಿ ಬಂದಿರ್ತದೆ. ನಾ ಇಲ್ಲಿಂದ ಏನು ಮಾಡಿಲ್ಲ, ಎಲ್ಲಾ ಭಕ್ತರಿಂದಾನೇ ಬಂದಿರ್ತದೆ ಸರ್. ಎಲ್ಲಾ ಭಕ್ತ ಇಲ್ಲಿ ಏನು ಕೊಟ್ಟಿರಲ್ಲ, ಇಲ್ಲಿಂದ ಏನು 1 ರೂಪಾಯಿ ಖರ್ಚು, ಎಲ್ಲಾ ಭಕ್ತರಿಂದಾನೇ ಬಂದಿದೆ. ಎಲ್ಲಾ ಭಕ್ತರೇ ಮಾಡ್ತಾರೆ ಸರ್. ಅವರೇ ಬಂದು ಊರಿಂದ ಬಂದ್ ಮಾಡಿ ಹೋಗ್ತಾರೆ ಸರ್. ಇಲ್ಲ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಅನ್ನಂಗಿಲ್ಲ, ನೀವು ಹೋಗಿ ಮಾಡ್ಬೋದು. ಮಹಾಂತೇಶ್ ಅಂತ ಹೇಳಿ ನಾವು ಗವಿಸಿದ್ದೇಶ್ವರ ಸ್ಕೂಲ್ ಟೀಚರ್, ಹೈಸ್ಕೂಲ್ ಟೀಚರ್. ಇಲ್ಲ ಈಗ ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲ ಏನದಾರ ಎಲ್ಲ ಗವಿಸಿದ್ದೇಶ್ವರ ಮಠದ ಸ್ಕೂಲ್ ಸ್ಟೂಡೆಂಟ್ ಅದಾರ. ಸ್ಟೂಡೆಂಟ್ಸ್. ಆಮೇಲೆ ಲೋಕಲ್ದವರು ಊರಿಂದನೂ ಬರ್ತಾರೆ. ಇದೇ ಲೋಕಲ್ ಅಂತ ಇಲ್ಲ, ಎಲ್ಲ ನಿಮ್ ಮನಸ್ಸೊಳಗೆ ಸೇವೆ ಮಾಡ್ಬೇಕಂದ್ರೆ ಯಾರಾದ್ರೂ ಬಂದು ಸೇವೆ ಮಾಡ್ಬೇಕು. ಇದು ಆಕ್ಚುಲಿ ಜಾತ್ರೆ ಇವತ್ತಿದ್ರೆ 5ನೇ ತಾರೀಕು. 5ನೇ ತಾರೀಕು ಸರ್ ಜಾತ್ರೆ ಸ್ಟಾರ್ಟ್ ಆಗೋದು ಯಾವಾಗಿಂದ? 3 ದಿನದಿಂದ. ಬಟ್ ಈ ಶುರು ಆಗೋದು ಇನ್ನೂ 1 ಮಂತ್ ಇರ್ತದೆ. ಅವಾಗಿಂದನೇ ಎಲ್ಲ ರೆಡಿ ಆಗ್ತಾ ಇರ್ತದೆ. ಪ್ರಿಪರೇಷನ್ ನಡೀತಾ ಇರುತ್ತೆ. 5ನೇ ತಾರೀಕಿಗೆ ಹೆಚ್ಚು ಕಡಿಮೆ ಎಲ್ಲಿ ಮಠ ಜಾತ್ರೆ 15 ದಿನ ಇರುತ್ತೆ ಸರ್. 15 ದಿನ. ಓಕೆ ಸರ್. ದೋಸ್ತರ ನೋಡ್ರಪ್ಪ, ವಿಶ್ರಾಂತಿ ಪಡೆಯುವ ಮಗುವಿನ ಹಾಲುಣಿಸುವ ಸ್ಥಳ ಅಂತೇಳಿ ಎಷ್ಟು ಚೆನ್ನಾಗಿ ಇಲ್ಲಿ ಪ್ಲೇಸ್ಗಳನ್ನ ಮಾಡ್ಯಾರ. ಬಹಳ ಚೆನ್ನಾಗಿ ಕಾಣತೈತಿ ಇಲ್ಲಿ. ನೋಡೋಣ ಬರಿಲ್ಲ, ಅಕ್ಷರ ಜೋಳಿಗೆ ಅಂತೇಳಿ ಬಹಳ ಬಹಳ ಚೆನ್ನಾಗಿರುವಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ರ ಇಲ್ಲೇ ನೋಡ್ರಿ. ಚೆನ್ನಾಗಿ ಇಲ್ಲಿ ಕಾಣತೈತಿ. ಅದೇ ರೀತಿ ನಮ್ಮ ಗವಿಸಿದ್ದೇಶ್ವರರ ಒಂದು ದೇವಸ್ಥಾನ ಇಲ್ಲಿ ಕಾಣಾಕತೈತಿ. ಎಷ್ಟು ಚೆನ್ನಾಗಿ ಕಾಣತೈತಿ ನೋಡ್ರಲ್ಲೇ. ಒಳಗಡೆ ಹೋಗಿ ಬರೋನು, ಹಂಗ ದರ್ಶನ ಪಡ್ಕೊಳ್ಳೋನು. ನೋಡು ಬರ್ರಿ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಶಿಕಲಾ. ಯಾವ ಊರಿಂದ ಬಂದಿರೋದು? ನಾವು ಚಿತ್ರದುರ್ಗ ಪಕ್ಕ ನಾಯಕನಹಟ್ಟಿ ನಾಯಕ ಮಠ, ಕೆಂಚಾವಧೂತ ಸ್ವಾಮಿ ಮಠ. ಅಲ್ಲಿಂದ ಬಂದಿರೋದು. ಪ್ರತಿ ವರ್ಷನೂ ಇಲ್ಲ, ಈಗ ನಮಗೂ ಗೊತ್ತಿಲ್ಲ. ಈಗ ಹೊಸದಾಗಿ ಈಗ ಬಂದಿದೀವಿ, ಇದೇ ವರ್ಷ ಬಂದಿದೀವಿ.
ಯಾವ ರೀತಿ ನಿಮಗೆ ಖುಷಿ ಆಗುತ್ತೆ ಇಲ್ಲಿ ಬಂದು? ಈ ಖುಷಿ ಅಂತಂದ್ರೆ ಜನಗಳೆಲ್ಲ ಬಂದು ದೇವ್ರನ್ನ ಕೊಂಡಾಡ್ತಾರಲ್ಲ ಅದನ್ನ ನೋಡಿ ನಮ್ಗೆ ಸ್ವಲ್ಪ ಖುಷಿ ಆಗುತ್ತೆ, ಎಷ್ಟು ಭಕ್ತಿ ಇದೆ ಅಂತ. ಇಲ್ಲೆಲ್ಲ ಪ್ರಸಾದ ವ್ಯವಸ್ಥೆ, ಪ್ರಸಾದ ತಗೊಂಡ್ರೆ? ಇನ್ನೂ ಇಲ್ಲ, ಇನ್ನು ಈಗ ಹೋಗ್ಬೇಕು. ಅದು ಯಾವಾಗ ಬಂದಿದ್ರಿ ನೀವು? ಈಗ ಇನ್ನು ಜಸ್ಟ್ ಬಂದು ಅಲ್ಲಿ ಸ್ವಾಮಿಯವ್ರನ್ನ ಇದಾರಂತ ಕೇಳಿದ್ವಾ, ಅವರು ಪೊಲೀಸರು ಇಲ್ಲ ಸ್ವಾಮಿಗಳಿಲ್ಲ, ಅವ್ರು ಹೋದ್ರು. ಬೆಳಿಗ್ಗೆ ಬಂದು ನೀವು ಮಾತಾಡ್ಬೋದು ಅಂತ ಹೇಳಿದ್ರು. ಹೋಗಿ ಆ ಕಡೆ ಹೋಗಿ ಪ್ರಸಾದ ಮಾಡ್ರಿ ಅಂತಂದ್ರು, ಹಿಂಗ ಬಂದ್ವಿ. ಅಮ್ಮರ ನಿಮ್ಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ನಿಮ್ಮ ಸೇವೆ ಹಿಂಗೆ ಮುಂದುವರಿಲಿ. ಅದೇ ರೀತಿ ಆ ಗವಿಸಿದ್ದೇಶ್ವರರ ಒಂದು ಆಶೀರ್ವಾದ ಇರುತ್ತೆ 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 ಆಶೀರ್ವಾದ ಇರುತ್ತೆ. ಇದರಿಂದ ಬಂದ್ರಿ ಪಾದಯಾತ್ರೆ ಮಾಡ್ಕೊಂಡು? ಪಾದಯಾತ್ರೆ ಇಲ್ಲ, ನಾವು ಸ್ವಲ್ಪ ನನಗೆ ಶುಗರ್ ಇದೆ, ನಾನು ಪಾದಯಾತ್ರೆ ಮಾಡಿದ್ರೆ ಆಗಲ್ಲ, ನಾನು ರೈಲಲ್ಲಿ ಬಸ್ಸಲ್ಲಿ ಬಂದಿದ್ದೀನಿ. ಧನ್ಯವಾದಗಳು. ಇರ್ಲಿ ಇರುತ್ತೆ, ಯಾವಾಗ ಇರುತ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಕಾಂತರಾಜ್. ಕಾಂತರಾಜ್. ನಿಮ್ಮ ಅಜ್ಜರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರ್ಲಿ. ಇರುತ್ತೆ ಇರುತ್ತೆ ಆಶೀರ್ವಾದ ಇರುತ್ತೆ ಸರ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರಿ ಎಷ್ಟು ಚೆನ್ನಾಗಿರುವಂತ ಒಂದು ದೇವಸ್ಥಾನದ ಒಂದು ನೋಟವನ್ನ ನೋಡಾಕತ್ತೀರಿ. ಬಹಳ 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 ಚೆನ್ನಾಗಿರುವಂತ ನಾವು ಮೆಟಗಟ್ಟಿ ಮೇಲೆ ಹತ್ತಿ ಹೊಂಟ್ವಿ. ಈಗ ಕೊಪ್ಪಳದಾಗ ಏನ್ರಿಪ್ಪ ಫೇಮಸ್ ಅಂತಂದ್ರೆ ನಮ್ಮ ಗವಿಸಿದ್ದೇಶ್ವರರ ಒಂದು ಸ್ವಾಮೀಜಿ ಮಠದ ಒಂದು ಫೇಮಸ್ ಅಂತ ಹೇಳ್ಬೋದು. ಬಹಳ ಬಹಳ ಚೆನ್ನಾಗಿರುವಂತ ದೇವಸ್ಥಾನ. ಈ ಜಾತ್ರೆಗೆ ಎಲ್ಲಾ ರೀತಿಯಾದಂಥ ಜನಾಂಗದವರು ಕೂಡ ಬರ್ತಾರ. ಆ ಜನಾಂಗದವರು ಇಲ್ಲಿ ಬಂದು ಆಶೀರ್ವಾದವನ್ನ ತೆಗೆದುಕೊಂಡು ಹೋಗ್ತಾರ. ಬಹಳ ಬಹಳ ಚೆನ್ನಾಗಿರುವಂತ ಒಂದು ಸ್ನೇಹಿತರೆ, ಇಲ್ಲಿ ನೋಡ್ರಿ ಕಾಣತೈತಿ. ಸ್ನೇಹಿತರೆ, ಗವಿಸಿದ್ದೇಶ್ವರ ದೇವಸ್ಥಾನದ ಜಾತ್ರೆಗೆ ಬಂದೇವಿ. ಅದೇ ರೀತಿ ಗವಿಸಿದ್ದೇಶ್ವರರ ಒಂದು ದರ್ಶನ ಪಡ್ಯಾಕ್ ಬಂದೇವಿ. ಇಲ್ಲಿ ಒಂದು ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರಿ ನೀವು ಗವಿಸಿದ್ದೇಶ್ವರರ ಒಂದು ಜಾತ್ರಾ ಮಹೋತ್ಸವದ ಲಾಸ್ಟ್ ಎಂಡಿಗೆ ಗವಿಸಿದ್ದೇಶ್ವರರ ಒಂದು ಮೂರ್ತಿ ಕಾಣತೈತಿ. ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡ್ಕೊಳ್ರಿ. ಸ್ನೇಹಿತರೆ, ಗವಿಸಿದ್ದೇಶ್ವರರ ಜಾತ್ರಾ ಮಹೋತ್ಸವಕ್ಕೆ ಬಂದೇವಿ. ಮೇನ್ ಎಂಟ್ರೆನ್ಸ್, ಅದೇ ರೀತಿ ಮೇನ್ ದೇವಸ್ಥಾನ ಇರುವಂತ ಒಂದು ದೇವರ ಗುಡಿ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿರುವಂತ ಒಂದು ದೇವಸ್ಥಾನದ ನೋಟವನ್ನ ನೋಡಾಕತ್ತೀರಿ. ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಾಕತ್ತೈತಿ. ನೋಡ್ರಿ 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 ಎಷ್ಟು ಚೆನ್ನಾಗಿ ಕಾಣತೈತಿ ಅಂತ ನಿಮ್ಗೆ ಗೊತ್ತಾಗತೈತಿ. ನೋಡ್ರಪ್ಪ, ಸುತ್ತಮುತ್ತಲಿನ ವಾತಾವರಣ ಹೆಂಗ್ ಕಾಣತೈತಿ. ಬಹಳ 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 ಚೆನ್ನಾಗಿತ್ತು. ಇಲ್ಲೆಲ್ಲ ಬಂದು ಆಶೀರ್ವಾದ ಪಡ್ಕೊಂಡಿದ್ದಕ್ಕೆ ಬಹಳ ಖುಷಿ ಆಯ್ತು. ಈ ಸೈಡ್ ಬರ್ರಿ, ಈ ಸೈಡ್ ಬರ್ರಿ, ಈ ಸೈಡ್ ಬರ್ರಿ. ನಾಳೆ ಹಾಕಿ ಆರಾಮ್ ಹಾಕಿ. ಸರ್ ಹುಬ್ಳಿ ಬೇರೆ ಊರು ಹುಬ್ಳಿನ ಸರ್? ಯೂಟ್ಯೂಬ್ ತೆಗೀರಿ ಸರ್, ನಾ ಹೇಳ್ತೇನೆ. ನಾನು 3 ಸಾವಿರ ಮಟ್ಟಕ್ಕೆ ಬಂದಿರ್ತೀನಿ ಶ್ರಾವಣದಾಗ. ಹೌದೇನು ಸರ್? ಹೆಸರು ಸೇಮ್ ಅದು. ಅಪ್ಪು ಸೈಡಿ ಬಾ, ಹಿಡ್ಕೋ ಹುಡುಗನ ಬರ. ಅಪ್ಪಾಜಿ
ಅಪ್ಪು ಬಾಯಿಲ್ ಬಂಗಾರ ಈ ಕಡೆ ಬಾ. ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಿ ಬಹಳ ಬಹಳ ಚೆನ್ನಾಗಿರುವಂತ ಒಂದು ನೋಡ್ರಿ ಇಲ್ಲಿ ಸೈಡ್ ಕೊಡ್ರಿ ಅಂತ ಅಕ್ಕಾರೆ ಸೈಡ್ ಕುಂದ್ರಿ ಒಂದ್ ಸ್ವಲ್ಪ ಜನ ಬರೋರು ತೊಂದ್ರೆ ಆಕೈತೆ ಸೈಡ್ ಕೊಡ್ರಿ ಸೈಡ್ ಕುಂದ್ರಿ ಎದ್ರಿ. ಅಜ್ಜಾರ್ ಬಂದಾರ ಹೋಗ್ರಿ ಕೆಳಗಡೆ ಪ್ರಸಾದ ಮಾಡಿದ್ರಲ್ಲ ಬಂದ್ರ ಅಜ್ಜಾರ್ ದರ್ಶನ ಮಾಡೋದು. ದೋಸ್ತರ ನೋಡ್ರಿಫಾ ಇಲ್ಲಿ ಕೊಪ್ಪಳದ ಒಂದು ಮಸ್ತ್ ಆಗಿರುವಂತ ವ್ಯೂ ಪಾಯಿಂಟ್ ಕಾಣತೈತಿ. ಅದೇ ರೀತಿಯಾದಂತ ಬಹಳ ಬಹಳ ಚೆನ್ನಾಗಿರುವಂತ ಒಂದು ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ನೋಡ್ರಿಲ್ಲ ಇಲ್ಲೆಲ್ಲ ನಿಂತ ನೋಡ್ಬಿಟ್ರ ಅಂದ್ರೆ ಕೊಪ್ಪಳ ಅರ್ಧ ಕಾಣ್ಬಿಡ್ತೈತಿ. ಸ್ನೇಹಿತರೆ ಇದು ನೋಡ್ತಾ ಇರೋದು ಇಲ್ಲಿ ನೋಡ್ರಿ ನಿಮ್ಗೆ ತೇರು ಕಾಣತೈತಿ. ತೇರು ಬಹಳ ಸುಪ್ರಸಿದ್ಧವಾದ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳ ಒಂದು ತೇರು ಕಾಣತೈತಿ. ಅದೇ ರೀತಿ ನೋಡ್ರಪ್ಪ ಅಲ್ಲಿ ಕೈ ಮಠ ಗವಿಸಿದ್ದೇಶ್ವರ ಸ್ವಾಮೀಜಿ ಒಂದು ದೇವಸ್ಥಾನದ ನೋಡಾಕತ್ತೀರಿ. ಎಷ್ಟು ಮಸ್ತ್ ಆಗಿ ಕಾಣತೈತಿ, ಸೂಪರ್ ಕಾಣತೈತಿ. ಅಲ್ಲಿ ನೀರು ದೊಂಡ್ರಿ ಕುಡಿಯಾಕ ಇದ್ದಿದ್ದಿಲ್ಲಲ್ಲ. ದೋಸ್ತರ ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಇಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ರಿಪ್ಪ ವಾಟರ್ ಟ್ಯಾಂಕಿಗೆ ಎಷ್ಟು ಕಲರಿಂಗ್ ಲೈಟಿಂಗ್ ಮಾಡ್ರ, ಎಷ್ಟು ಮಸ್ತ್ ಕಾಣಕತ್ತೈತಿ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡುಂಬರ್ರಿ ತೇರು ಕಾಣತೈತಿ. ಎಲ್ಲರಿಗೂ ಕೂಡ ನಿಮ್ಗೆ ತೇರಿನ ಒಂದು ದರ್ಶನವನ್ನ ಮಾಡಿಸ್ತೇನೆ. ನೋಡ್ರಲ್ಲೇ ತೇರು ಕಾಣತೈತಿ. ಮಸ್ತ್ 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 ಎಷ್ಟು ದೊಡ್ಡದಾಗಿರುವಂತ ಒಂದು ತೇರು ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಕತ್ತೈತಿ, ನೀವು ನೋಡಾಕತ್ತೀರಿ. ನೋಡ್ರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣತೈತಿ. ನೋಡ್ರಿ ಇಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳ ಒಂದು ಜಾತ್ರಾ ಮಹೋತ್ಸವದ ನೋಟವನ್ನು ನೋಡಾಕತ್ತೀರಿ. ಎಷ್ಟು ದೊಡ್ಡದಾದಂಥ ಒಂದು ಇದು ಕಾಣತೈತಿ ಇಲ್ಲೇ ತೇರು ಅಂತ ಹೇಳ್ಬೋದು. ಎಷ್ಟು ನೋಡ್ರಿ ಜನಸಾಗರ, ಜನ ಎಷ್ಟು ಸಿಕ್ಕಾಬಡೆ ಜನ ಇದ್ದಾರೆ ಇಲ್ಲಿ. ಎಷ್ಟು ಜನರು ಇಲ್ಲಿ ಆಡಾಡ್ತಾರ ಅಂತ ಗೊತ್ತಾಗ್ತಾ ಇದೆ. ಬಹಳ ಜನ ಇದ್ದಾರೆ ಇಲ್ಲಿ. ಇಲ್ಲಿ ಬರೀ ಇಲ್ಲ ಕಾರಂಜಿ ಟೈಪ್ ಮಸ್ತ್ ಐತಲ್ಲ ದೋಸ್ತರ. ನೋಡ್ರಿಪ್ಪ ಎಷ್ಟು ಮಸ್ತ್ ಆಗಿರುವಂತ ಇಲ್ಲಿ ತೇರು ಕಾಣಾಕತ್ತೈತಿ. ನೀವು ಕೂಡ ನೋಡಾಕತ್ತೀರಿ. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳ ಒಂದು ಜಾತ್ರಾ ಮಹೋತ್ಸವದಾಗದೀವಿ ನೀವು ಕಾಣಾಕತ್ತೈತಿ. ಎಷ್ಟು ದೊಡ್ಡದಾದಂತ ಒಂದು ತೇರು ಇಲ್ಲಿ ಕಾಣಾಕತ್ತೈತಿ. ನೋಡಾಕತ್ತೀರಿ ನೋಡ್ರಿಪ್ಪ.